ಅಧ್ಯಕ್ಷರಾದಂಥ ಬಿ.ಡಿ. ಪಾಟೀಲರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ತಮ್ಮಲ್ಲಿ ಇಂಡಿ ತಾಲೂಕಿನ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಘಟನೆ ವತಿಯಿಂದ ಸುಮಾರು 1 ಗಂಟೆಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹಗಳನ್ನು ಮಾಡುವ ಮೂಲಕ ಮಾನ್ಯ ದಂಡಾಧಿಕಾರಿಗಳ ಮೂಲಕ ನಮ್ಮ ತಾಲೂಕಿನ ಹಲವಾರು ಸಮಸ್ಯೆಗಳನ್ನು ಇವತ್ತು ಬಗೆಹರಿಸಬೇಕು, ಕೇಂದ್ರ ರಾಜ್ಯ ಸರ್ಕಾರ ಮೇಲೆ ಒತ್ತಾಯ ಮಾಡಬೇಕು ತಿಳ್ಕೊಂಡು ಇವತ್ತು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮರಾಯ ಪೂಜಾರಿ ಅವರ ನೇತೃತ್ವದಲ್ಲಿ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಲ್ಲು ಸೋಕಾರ ನೇತೃತ್ವದಲ್ಲಿ ಹಾಗೂ ಇವತ್ತು ಸುತ್ತಮುತ್ತಲಿನ ಬೋರ್ಕಿ, ಅಂಜುಡ್ಗಿ, ಕ್ಯಾತ್ರಿಕೇರಿ, ಬತ್ನಾಳ್ ಅನೇಕ ತಾಲೂಕಿನ ರೈತರ ಮುಖಂಡರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ತಾವುಗಳೆಲ್ಲ ಬಂದಿದ್ದೀರಿ. ನಾನು ಕೂಡ ನಿಮ್ಮ ಹಲವಾರು ಸಮಸ್ಯೆಗಳನ್ನು ಇವತ್ತೇನು ನಮ್ಮ ಇಂಡಿ ತಾಲೂಕು ಬರಗಾಲ ಇವತ್ತೇನು ಬಿತ್ತು ಸುಮಾರು 1.5 ತಿಂಗಳಾಯಿತು. ಮುಂಗಾರಿ ಮಳೆ ಆಗಿಲ್ಲ, ಏನು ಸ್ವಲ್ಪ ಮಳೆ ಆಯಿತು, ಸ್ವಲ್ಪ ಮಳೆ ಆದರೂ ಕೂಡ ರೈತರು ಏನೇನು ಮಳೆ ಆಗ್ತಾ ತಿಳ್ಕೊಂಡು ಅನೇಕ ಗೊಬ್ಬರ ಬೀಜಗಳನ್ನು ಖರೀದಿ ಮಾಡಿದ್ರು. ಸ್ವಲ್ಪ ಜನ ರೈತರು ಬಿತ್ತಿದ್ರು, ಆದರೂ ಕೂಡ ಅದು ಏನು ಮಳೆ ಆಯಿತು ಅದ್ರ ಮ್ಯಾಗ ಬಿತ್ತಿದಂಗೆ ಆಯಿತು. ಬೀಜಗಳು ಇವತ್ತು ಮನೆಯಾಗ ಉಳಿದಾವ. 1.5 ತಿಂಗಳಾಯಿತು. ಇವತ್ತು ಬಿಟ್ಟರ ಬರಗಾಲ ವರ್ಷದ ಇವತ್ತು ನಮ್ಮ ರೈತರು ಕಷ್ಟದಲ್ಲಿ ಇದಾರ. ಇವತ್ತು ನಮ್ಮ ಸರ್ಕಾರ ಯಾವುದೇ ಇವತ್ತು ನಮ್ಗೆ ಇವತ್ತು ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ. ನಾವು ಇಂಡಿ ತಾಲೂಕಿನ ಇವತ್ತು ರೈತರ ಪರವಾಗಿ ಇವತ್ತು ನಮ್ಮ ರೈತ ಸಂಘಟನೆ ಹಮ್ಮಿಕೊಂಡ್ರು ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತಾರಪ್ಪ, ನಮ್ಮ ಇಂಡಿ ತಾಲೂಕು ಬರಗಾಲಕ್ಕೆ ಸಾರಬೇಕು. ಇವತ್ತೇನು ಮುಂಗಾರಿ ಮಳೆ ಸಂಪೂರ್ಣವಾಗಿ ವಿಫಲಾಗ್ಯದ. ಇವತ್ತು ನಮ್ಮ ರೈತರಿಗೆ ಮುಂಗಾರಿ ಬೆಳೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಬೇಕು. ಮತ್ತೇನು ಹಲವಾರು ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಇವತ್ತು ಕೃಷ್ಣಾ ನದಿಗೆ ನೀರು ಬರ್ಲಾಗತ್ತದ. ಇವತ್ತೇನು ಆ ನೀರನ್ನು ಇವತ್ತು ನಮಗೆ ಕೃಷ್ಣಾ ಕಾಲುವೆಗೆ ನೀರನ್ನು ಬಿಡಬೇಕು. ಮತ್ತು ಇನ್ನೊಂದು ಗುತ್ತಿ ಬಸವಣ್ಣ ಮೂಲಕ ಇವತ್ತು 15 ಕೆರೆಗಳನ್ನು ತುಂಬಬೇಕು, ಇವತ್ತು ನೀರಾವರಿ ಮಾಡಬೇಕು. ಮತ್ತು ಅದೇ ರೀತಿ ಉಜ್ಜಯಿನಿ ಇವತ್ತು ಡ್ಯಾಮಿಗೆ ನೀರು ಬಂದದ. ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಆ ಭೀಮಾ ನದಿಗೆ ನಮಗೆ ನೀರನ್ನು ಬಿಡಬೇಕು ಅಂತ ತಿಳ್ಕೊಂಡು ಇವತ್ತು ಅಷ್ಟೇ ಅಲ್ಲ, ಹಲವಾರು ಸಮಸ್ಯೆಗಳು ಇವತ್ತು ಬರಗಾಲ ಘೋಷಣೆ ಮಾಡಿ ಬರಗಾಲ ಕಾಮಗಾರಿಗಳನ್ನು ಪ್ರಾರಂಭಿಸಿ ಇವತ್ತೇನು ದಿನಗೂಲಿ ನೌಕರರಿಗೆ ಇವತ್ತು ಆ ಒಂದು ವೇತನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಲವಾರು ಸಮಸ್ಯೆಗಳು ಇಟ್ಟುಕೊಂಡು ತಾವು ಹೋರಾಟವನ್ನು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಇವತ್ತೇನು ನಮ್ಮ ರೈತರು ಸಾಲ ಮನ್ನಾ ಮಾಡಿದರು. ಇವತ್ತು ಮುಂಗಾರಿ ಬೆಳೆ ಆಗ್ತಾ ತಿಳ್ಕೊಂಡು ಅಲ್ಲಿ ಸಾಲ ಮಾಡ್ಯಾರ, ಗೊಬ್ಬರ ಬೀಜಗಳನ್ನು ತಂದಾರ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮಾಡ್ಯಾರ, ಇವತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಯಾರ. ಆದರೆ ಇನ್ನೂವರೆಗೆ ಇವತ್ತು ಆ ರೈತರು ತುಂಬಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಒತ್ತಾಯ ಮಾಡೋ ಮೂಲಕ ಹಾಗೂ ದನಗಳು ಇವತ್ತೇನು ನೋವಿಲ್ಲದೆ ಇವತ್ತೇನು ಎಲ್ಲ ಮುಂಗಾರಿ ಮಳೆ ಸುತ್ತಕ್ಕೆ ಆಗಲಿಲ್ಲ, ಹುಲ್ಲು ಕೂಡ ಎದ್ದಿಲ್ಲ. ಅದಕ್ಕೆ ಗೋಶಾಲೆಗಳನ್ನು ತೆಗಿಬೇಕು. ಅಲ್ಲಿ ಗೋಶಾಲೆಗಳನ್ನು ತೆಗೆದು ನೀರಿನ ವ್ಯವಸ್ಥೆ, ಕಣಿಕೆ ವ್ಯವಸ್ಥೆಗಳನ್ನು ಮಾಡಬೇಕು. ನಮ್ಮ ದುಡಿಯುವಂಥ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಷ್ಟೇ ಅಲ್ಲ, ಇವತ್ತು ನಮ್ಮ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಮೊನ್ನೆ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಮೊನ್ನೆ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಅವ್ರ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರೈತರ ಸಾಲವನ್ನು ಅಷ್ಟೇ ಅಲ್ಲ, ಇವತ್ತು ನಮ್ಮ ಬಡವರು ಏನದಾರ 65 ವರ್ಷ ಆದವರು, ಗಂಡು ಸತ್ತವರು, ಹಿರಿಯರು ಅವ್ರಿಗೆ ಕೂಡ ಬರ್ತಕ್ಕಂಥ ಪಿಂಚಣಿ ಕೂಡ ಇವತ್ತು ಬಂದಾಗ್ಯದ. ಇವತ್ತು ರೇಷನ್ ಕಾರ್ಡ್ಗಳು ಕೂಡ ಬಂದಾಗ್ಯವ. ಇವತ್ತೇನು ಸರ್ಕಾರ 2,000 ರೂಪಾಯಿ ಮೇಲೆ ಕೊಡ್ತಿತ್ತು, ಅದು ಕೂಡ ಇವತ್ತು ಆ ಯೋಜನೆ ಕೂಡ ಇವತ್ತು ಹಲವಾರು ಇವತ್ತು ಹೆಣ್ಣು ಮಕ್ಕಳಿಗೆ ಬರ್ತಾ ಇಲ್ಲ. ಅದನ್ನು ಕೂಡ ಕೂಡಲೇ ಪ್ರಾರಂಭಿಸಬೇಕು ಅಂತ ತಿಳ್ಕೊಂಡು ಇವತ್ತು ರೈತ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಪ್ರಾರಂಭಿಸಿದೆ. ಆ ಹೋರಾಟಕ್ಕೆ ನಾವು ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ JDS ಪಕ್ಷದಿಂದ ಅವರಿಗೆ ಬೆಂಬಲವನ್ನು ಕೊಡುವ ಮೂಲಕ ಅವರ ಹೋರಾಟ ಯಶಸ್ವಿ ಆಗಲಿ, ಅವರ ಹೋರಾಟ ಚಿರವಹಿಸುವ ಮೂಲಕ ಅವರು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತೇನು ನಾವು ಈಗಾಗಲೇ ಮೊನ್ನೆ ಉಪವಿಭಾಗಾಧಿಕಾರಿಗಳ ಮೂಲಕ ತಹಸೀಲ್ದಾರ್ ಸಾಹೇಬರು ಇವತ್ತೇನು SIR ತರಬೇತಿಯನ್ನು ಕೊಟ್ಟರು. ಆ ತರಬೇತಿ ಮುಖಾಂತರ ಇವತ್ತೇನು SIR ಇವತ್ತು ಅಂಗನವಾಡಿಯವರಾಗಲಿ, ಇವತ್ತು ಯಾರೋ ನೌಕರರಾಗಲಿ ಇವತ್ತು ಹಳ್ಳಿಗಳಿಗೆ ಹೋಗ್ಲಾಗತ್ತಾರೆ. ಕೆಲವೊಂದು ಕಡೆ ಶಿಕ್ಷಕರು ಇವತ್ತು ಯಾವುದೇ ಪಂಚಾಯತ್ ಇರಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಆದ್ರೆ ಒಬ್ಬ ಮಂತ್ರಿಗೆ ಹೋಗಿ ಇವತ್ತು ಅವರು ಸರ್ವೆ ಮಾಡ್ಲಾಗತ್ತಾರ. ಅದನ್ನು ಬಿಟ್ಟು ಇವತ್ತು ಇವತ್ತು ಹೋಗಿ ಸರ್ವೆ ಮಾಡಬೇಕು. ಇವತ್ತು ಯಾರು ಪಟ್ಟಿ ಮಾಡ್ತಾರೋದ್ರನ್ನು ಕೈ ಬಿಡಬೇಕು. ಒಳ್ಳೆ ಇವತ್ತು ಯಾರನ್ನ ನಮ್ಮ ಲೋಕಲಲ್ಲಿ ಮತ್ತು ಈ ಭಾಗದವ್ರಿಗೆ ಇವತ್ತು ಕೈ ಹಿಡಿಬೇಕು ತಿಳ್ಕೊಂಡು ಯಾವುದೇ ಇವತ್ತು ವಿಸ್ತರಣೆ ಮಾಡಬೇಕು ತಿಳ್ಕೊಂಡು ಒತ್ತಾಯ ಮಾಡೋ ಮೂಲಕ ಇವತ್ತೇನು 1 ತಿಂಗಳು 29ರ ತನಕ ಮುಂದುವರಿಸ್ಯಾರ. ಇನ್ನೂ ಕೂಡ 15 ತಿಂಗಳದವರೆಗೆ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರು ಇವತ್ತು ಯಾರು ಕಡ್ಡಾಯವಾಗಿ
ಯಾರು ಈ ಭಾರತ ದೇಶದ ಪ್ರಜೆಗಳದಾರ, ನಮ್ಮ ಕರ್ನಾಟಕದ ಪ್ರಜೆಗಳದಾರ, ನಮ್ಮ ಜಿಲ್ಲೆ ಪ್ರಜೆಗಳದಾರ, ಅವ್ರ ಮತದಾನ ಹಕ್ಕನ್ನು ಕಡ್ಡಾಯವಾಗಿ ಸೇರ್ಪಡೆ ಮಾಡಿ ಅವರಿಗೆ ಸರಿಯಾಗಿರ್ತಕ್ಕಂಥ SIR ಪ್ರಕ್ರಿಯೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಈ ತಾಲೂಕಿನ ಮತದಾರ ಪರವಾಗಿ ರೈತರ ಪರವಾಗಿ ಒತ್ತಾಯ ಮಾಡ್ತಾನೆ. ಇವತ್ತು ಒಂದು ವೇಳೆ ಸರ್ಕಾರ ಈ ಇಂಡಿ ತಾಲೂಕು ಬರಗಾಲ ಘೋಷಣೆ ಮಾಡದಿದ್ದರೆ, ನೀರಾವರಿ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಪಕ್ಷಾತೀತವಾಗಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಮತ್ತು ಇಂಡಿ ತಾಲೂಕಿನ ಪರವಾಗಿ ಮತ್ತು ಪತ್ರಿಕಾ ಮಾಧ್ಯಮದ ಪರವಾಗಿ ಮತ್ತು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮೂಲಕ ನಾವು ಇಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ನಮ್ಮ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಕೂಡಲೇ ಫ್ಯಾಕ್ಸ್ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೋರಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡುವ ಮೂಲಕ ಮತ್ತೊಮ್ಮೆ ಇಲ್ಲೆಲ್ಲ ನಮ್ಮ ತಾಲೂಕಿನ ಹಲವಾರು ರಸ್ತೆಗಳು ಇವತ್ತು ಹದಗೆಟ್ಟು ಹೋಗ್ಯಾವ, ವಾಹನಗಳು ಇವತ್ತು ಕೆಟ್ಟಿರುವಂಥ ಪರಿಸ್ಥಿತಿ ಬಂದದ. ನಮ್ಮ ತಾಲೂಕು ಎಲ್ಲ ಕೆರೆಗಳು ಬತ್ತಿ ಹೋಗ್ಯಾವ, ನೀರಾವರಿ ಇಲ್ಲ. ಅದಕ್ಕಾಗಿ ನಮ್ಮ ರೈತರ ಪರವಾಗಿ ನೀರಾವರಿಯನ್ನು ಸಂಪೂರ್ಣವಾಗಿ ಮಾಡದೇ ಇದ್ದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಈ ತಾಲೂಕಾ ಪ್ರಾಂತ ಸಂಘದ ಅಧ್ಯಕ್ಷರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತ ಹಲವಾರು ಬೇಡಿಕೆಗಳದಾವ. ಒಂದೇದು ಇಂಡಿ ತಾಲೂಕಾ ಬರಗಾಲ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. ಇನ್ನೊಂದು ರೈತರಿಗೆ ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿ ಘೋಷಣೆ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಕಾರರನ್ನ 200 ದಿನಗಳಿಗೆ ಹೆಚ್ಚಿಸಬೇಕು. ಕೂಲಿ ದರವನ್ನು 600ಗಳಿಗೆ ಹೆಚ್ಚಿಸಬೇಕು ಮತ್ತು ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಇಂಡಿ ತಾಲೂಕು ಸಂಪೂರ್ಣ ನೀರಾವರಿ ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಂದು ಕೆರೆಗೆ ನೀರು ತುಂಬುವಂಥ ಯೋಜನೆ ಸಂಪೂರ್ಣ ಜಾರಿಗೆ ತಂದು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ದನಕರುಗಳಿಗೆ ನೀರು ಮೇವಿನ ವ್ಯವಸ್ಥೆ ಮಾಡಬೇಕು. ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಶಾಲೆಗಳನ್ನು ತೆರೀಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರವನ್ನು ನೀಡಬೇಕು. ಹಲವಾರು ವರ್ಷಗಳಿಂದ ಬಗರ್ ಹುಕುಂ ಸಭೆಗಳ ರೈತರು ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತು ಹಕ್ಕು ಪತ್ರವನ್ನು ಕೊಡ್ತಾ ಇಲ್ಲ. ಬೀದಿಯಲ್ಲಿ ಇವತ್ತ ಪರಿಸ್ಥಿತಿ ಇವತ್ತು ನಮ್ಮ ರೈತರಿಗೆ ಬಂದಿದೆ. ಬಗರ್ ಹುಕುಂ ಹಕ್ಕು ಪತ್ರವನ್ನು ನೀಡಬೇಕು. ವೃದ್ಧರಿಗೆ ಸಂಧ್ಯಾ ಸುರಕ್ಷಣಾ, ವಿಧವರಿಗೆ ಪಿಂಚಣಿ ಸರಿಯಾಗಿ ಬರ್ತಿರೋದನ್ನು ಸರಿಪಡಿಸಬೇಕು. ಪ್ರತಿ ತಿಂಗಳ ಯಾಕಂದ್ರೆ ಗಂಡಸತ್ತವರು ವಯಸ್ಸಾದವರು ಏನು 800 ಇವತ್ತು 1100ರಲ್ಲಿ ಇವತ್ತು ಕೊಡ್ತಕ್ಕಂಥ ಪಿಂಚಣಿ ಮೇಲೆ ಬರ್ತಿದ್ದಾರೆ. ಅವ್ರಿಗೆ 2 ತಿಂಗಳಿಂದ ಬದುಕಿನ ಜೀವನ ಸಂಕಷ್ಟವಾಗಿದೆ. ಆ ಬದುಕಿನ ಜೀವನ ಸಾಗಿಸಲಿಕ್ಕೆ ಸರ್ಕಾರ ಕೊಡ್ತಕ್ಕಂಥ ಪಿಂಚಣಿಯನ್ನು ಇವತ್ತು ತಡಿಬಾರ್ದು, ಅವ್ರು ಕೊಡಬೇಕಂತ ಒತ್ತಾಯ ಮಾಡ್ತಾರೆ. ಇನ್ನೊಂದು ವಿದ್ಯುತ್ ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತೇನು ನಮ್ಮ ರೈತರು ಕೊಡ್ತಕ್ಕಂಥ ಕರೆಂಟ್ಗಳಾಗಿರ್ಬೋದು ಇವತ್ತು ಖಾಸಗೀಕರಣ ಮಾಡಿ ದೊಡ್ಡ ಬಂಡವಾಳಶಾಹಿಗೆ ಮಾಡ್ತಿದ್ದಾರೆ. ನಾಳೆ ಆ ಬಂಡವಾಳಶಾಹಿಗಳು ಬಂದು ಇವತ್ತು ನಮ್ಮ ಕರೆಂಟನ್ನು ಯಾರು ಹಣ ಕೊಡ್ತಾರ, ಯಾರು ಇವತ್ತು ಪಿಂಚಣಿ ಇವತ್ತು ಡೊನೇಷನ್ ಮಾಡ್ತಾರೆ ಅಂತ ವಿದ್ಯುತ್ ಕೊಡ್ತಾರೆ, ಅದನ್ನು ನಿಲ್ಲಿಸಬೇಕು. ಯಾವ ರೀತಿ ಇವತ್ತು ಕರ್ನಾಟಕ ಸರ್ಕಾರ ಕರೆಂಟ್ಗಳನ್ನು ಯಾವ ರೀತಿ ಕೊಟ್ಟೋದು ಬಂದರೆ ಅದೇ ರೀತಿ ಮುಂದುವರಿಸಬೇಕು. ಮತ್ತೊಂದು ಇವತ್ತು ವಿದ್ಯುತ್ ಖಾಸಗೀಕರಣ ಇವತ್ತು ರೈತರ ಜಮೀನುಗಳಿಗೆ ಕೈಗಾರಿಕೆಗಳಿಗೆ ತೆಗೆದುಕೊಳ್ಳುವಂಥ ಇವತ್ತು ರೈತರ ಹೆಸರಿನಲ್ಲಿ ನೀರಾವರಿ ಮಾಡ್ತೀವಿ ತಿಳ್ಕೊಂಡು ಬಹುತೇಕವಾಗಿ ತಿರುಗುಂದಿ ಭಾಗ, ಹೊಸನಾಳ, ಕೊಟ್ಟಣ ಏನು ಈ ಭಾಗದಾಗ ಸರ್ವೆ ಮಾಡ್ಲಾಗತ್ತಾರ. ಅವ್ರಿಗೆ ನೀವು ಕೇಳ್ರಿ, ನಾವು ನೀರಾವರಿ ಅಂತ ಹೇಳ್ತಾರೆ, ಆದ್ರೆ ಅದು ವಿಚಾರ ಬೇರೆ ಅದ. ಅಲ್ಲಿ ಇವತ್ತು ಕಂಪ್ನಿಗಳ ತರುವ ಮೂಲಕ ಯಾವ ರೀತಿ ರಾಜ್ಯದಲ್ಲಿ ಬಿಡದಿ ಹೋರಾಟವನ್ನು ಮಾಡ್ಲಾಗತ್ತಾರ, ಅದೇ ರೀತಿ ಇಲ್ಲಿ ಕಂಪ್ನಿಗಳು ಸ್ಥಾಪನೆ ಮಾಡಿ ರೈತರ ಜಮೀನನ್ನು ಖರೀದಿ ಮಾಡಿ ಮತ್ತು ಕಂಪ್ನಿಗಳ ಹಾಕುವ ಮೂಲಕ ರೈತರನ್ನ ಬೀದಿಗೆ ತಳ್ತಕ್ಕಂಥ ಒಂದು ಸರ್ಕಾರದ ಚಿಂತನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದದ. ಒಂದು ವೇಳೆ ರೈತರ ಜಮೀನುಗಳನ್ನು ಇವತ್ತು ಕಸ್ಕೊಂಡು ಇವತ್ತು ಖಾಸಗೀಕರಣ ಮಾಡಿ ಇವತ್ತು ಕಂಪ್ನಿನ ಸ್ಥಾಪಿಸಿದ್ರೆ ನಮ್ಮ ರೈತರು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ, ಈ ತಾಲೂಕಿಗೆ ರೈತ ಅನ್ನ ಹಾಕ್ತಕ್ಕಂಥ ರೈತರನ್ನ ಬೀದಿ ಕಂಪನಿಗಳನ್ನು ತಂದು ಬೀದಿ ಪಾಲು ಮಾಡಿದರೆ ನಾವು ಈ ತಾಲೂಕಿನ ರೈತರು, ಜಿಲ್ಲೆಯ ರೈತರು ಸುಮ್ಮನೆ ಇರಲ್ಲ. ಯಾವುದೇ ಕಂಪನಿಗಳು ಇಲ್ಲಿ ನಮ್ಮ ಸ್ಥಾಪನೆ ಆಗಬಾರ್ದು. ನಮ್ಮ ರೈತರಿಗೆ ನೀರಾವರಿಯನ್ನು ಕೊಟ್ಟು ಬದುಕಿನ ಜೀವನ ಸಾಗಿಸೋಕ್ಕೆ ಸಹಕಾರ ಮಾಡಬೇಕಂತ ತಿಳ್ಕೊಂಡು ನಮ್ಮ ಜಿಲ್ಲೆಯ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಹಲವಾರು ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ನಮ್ಮ ಮನವಿಯನ್ನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಸ್ಪಂದಿಸಿ ಆ ಮನವಿಗೆ ಸ್ಪಂದಿಸಿ ಉತ್ತರವನ್ನು ನೀಡಬೇಕು ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.